ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯ ಅಂತ ಐವಾನ್ ಡಿಸೋಜ ಅವರು ಮತ್ತು ನಾಗರಾಜ್ ಅವರ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಹಾಸ್ಪಿಟ್ಲ್ಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ, ಈ ಹಾಸ್ಪಿಟ್ಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲನ್ನು ಕೊಡ್ತೇವೆ. ಈಗ ತಕ್ಷಣಕ್ಕಿದು ತೊಂದರೆ ಇದೆ. 1 ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಇವೆಲ್ಲ ಕೂಡ ಸರಳವಾಗಿ ಪೈಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ನಾಗಿ ನಿಂತಿರೋದು ನಿನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ವಿಷಯದಲ್ಲಿ ಮಾನ್ಯ ಸದಸ್ಯರು ಎರಡೂ ಕಡೆ ಮಾತಾಡಿದರು. ಕಮರ್ಷಿಯಲನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ. ಸೂಚನೆ ಇದೆ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ, ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಡೆಪ್ಟಿ ಕಮಿಷನರ್ಸ್ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಪ್ರಕಾರ ಆಕ್ಷನ್ ತಗೊಳ್ಳುತ್ತೆ. ಕೆಲವರು ಪ್ರಸ್ತಾಪ ಮಾಡಿದರು, ರೋಡಲ್ಲಿ ಸಿಲಿಂಡರ್ನ ಡಬಲ್ ಬೆಲೆಗೆ ಮಾರ್ತಾರೆ ಅಂತ. ಕಮಿಷನರ್ ಕೂಡ ಈಗಾಗಲೇ ನಾವು ಪೊಲೀಸ್ ಕಮಿಷನರ್ ಕೂಡ DGP ಅವ್ರಿಗೂ ಕೂಡ ಹೇಳಿದ್ದೇವೆ. ತಕ್ಷಣ ಇದರ ಮೇಲೆ ವಾಚ್ ಮಾಡಬೇಕು ಮತ್ತು ಇದನ್ನು ಯಾವುದೇ ಕಾರಣದಲ್ಲಿ ಈ ರೀತಿ ಕಾಳು ಸಂತೆಗೆ ಹೋಗಬಾರ್ದು ಸಿಲಿಂಡರ್ಸ್ ಅನ್ನೋ ವಿಷಯವನ್ನು ವಿವರವಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ನಾನು ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿಲಿಂಡರ್ಸು ಹೋಟೆಲ್ಸ್ಗೆ ಇನ್ನೊಂದು 1 ವಾರ 10 ದಿನ ಕಷ್ಟ ಆಗ್ತದೆ. ಸ್ಟಾಕ್ ಇಲ್ಲ. ಇವತ್ತು ಅದಕ್ಕೆ ಕಡಿಮೆ ಸ್ಟಾಕ್ ಇದ್ದರೆ ಸ್ವಲ್ಪ 20-25% ಕೊಡೋಕ್ಕಾಗ್ತದೆ. ಅವ್ರು ಹೇಳಿದ್ರು ಸ್ಟಾಕಲ್ಲಿ ತೀರಾ ಅವಶ್ಯಕತೆ ಇರುವಂಥ ವಿಷಯಗಳೇನಿದೆ ಅವಕ್ಕೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಕೊಡ್ತಾನೂ ಇದೆ. ಇವತ್ತಿನಿಂದ ಹಾಸ್ಟೆಲ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅವೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಆಟೋಗಳಿಗೆ, ಈಗ ಬೆಂಗಳೂರಲ್ಲಿ ಆಟೋಗಳ ವಿಷಯದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದೀನಿ. ಮಾನ್ಯ ಡಿಸೋಜ ಅವರು ಇದರಲ್ಲಿ ಕೇಳಿದ್ದಾರೆ, ಇಲ್ಲಿ ನಮ್ಮ ಮಂಗಳೂರು ಕಡೆ ಅಲ್ಲಿ ಕೂಡ ಎಲ್ಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥದ್ದರೆ ಅಲ್ಲಿ ಕೊಡೋದಕ್ಕೆ ನಾನು ಸೂಚನೆ ಕೊಡ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಕೊಡೋಕ್ಕೆ ಮಾಡಿದೆ. ಟ್ಯಾಕ್ಸ್ ವಿಷಯದಲ್ಲಿ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಟ್ಯಾಕ್ಸು ಇದೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಒಂದು ವೇಳೆ 55% ಸರ್ಕಾರ ಹಾಕಿದೆ ಅನ್ನೋ ವಿಷಯಕ್ಕೆ ನನ್ನ ಹತ್ರ ರೆಡಿ ಉತ್ತರ ಇಲ್ಲ. ನಾಳೆ ತಿಳಿದು ನಾನು ಕರೆಕ್ಟಾಗಿ ಯಾವ್ಯಾವ ಟ್ಯಾಕ್ಸು ಯಾರ್ಯಾರು ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ರಾಜ್ಯದ್ದೇ ಅನ್ನೋದನ್ನು ನಾನು ಸಭಾಪತಿಗಳಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು. ರಮೇಶ್ ಬಾಬು.